3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು ಮೆಂತ್ಯ ಪರೋಟನ. ತುಂಬ ಈಸಿ ಇದೆ, ರುಚಿ ಅಂತೂ ಸೂಪರಾಗಿ ಬಂದಿತ್ತು. ನೀವು ಮಾಡಿರ್ತೀರಾ, ಆದರೆ ಈ ಥರ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸು. ಬನ್ನಿ ಇವಾಗ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಮೆಂತ್ಯ ಪರೋಟ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟು ಮೊದಲೇ ಕಲಸಿಟ್ಟಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಆಯಿಲು, ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ಕಲಸಿಟ್ಟಿದೆ ನೋಡಿ. ಎಲ್ಲ ಸ್ಮೂತಾಗಿದೆ ಹಿಟ್ಟೆಲ್ಲ. ಒಂದು ಗಂಟೆ ಅರ್ಧ ಗಂಟೆ ಮುಂಚಿತವಾಗಿ ಕಲಸಿಟ್ಕೊಳ್ಳಿ, ಅವಾಗ ಚಪಾತಿ ನೀಟಾಗಿ ಬರುತ್ತೆ, ಸ್ಮೂತಾಗಿರುತ್ತೆ ಚಪಾತಿ ನೋಡಿ. ಈಗೆಲ್ಲ ಮಿತ್ಕೋತೀನಿ ಇವಾಗ ನೀಟಾಗಿ. ಕಲಸಿಟ್ಟಿದ್ರೂ ಈಗ ಅರಿಯೋ ಟೈಮಲ್ಲಿ ಈ ಥರ ಮಿತ್ಕೋಬೇಕು, ಚೆನ್ನಾಗಿ ಬರುತ್ತೆ ಅವಾಗ. ನಾನು ಅರ್ಧ ಎತ್ತಿಟ್ಟಿದ್ದೀನಿ, ಅರ್ಧ ಮಾಡ್ತಾಯಿದ್ದೀನಿ, ಅದನ್ನು ಮಾಡ್ಕೋತೀನಿ ಲಾಸ್ಟಲ್ಲಿ ನೋಡಿ. ಇನ್ನೊಂದು ಸರಿ ಮಿತ್ಕೋತೀನಿ ಇದನ್ನು. ಆದಮೇಲೆ ಸ್ವಲ್ಪ ಉಂಡೆ ಮಾಡ್ತಾಯಿದ್ದೀನಿ ನೋಡಿ. ನಮಗೆ ಎಷ್ಟು ಅಳತೆನಲ್ಲಿ ಬೇಕು ಚಪಾತಿ, ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನಿಮ್ಮ ಅಳತೆಗೆ ತಕ್ಕಷ್ಟು ಉಂಡೆ ಮಾಡಿಟ್ಕೊಳ್ಳಿ. ಉಂಡೆನೂ ಮಾಡಿಟ್ಕೊಂಡಿದ್ದೀನಿ, ರೆಡಿಯಾಗಿದೆ. ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಥರ. ಚಪಾತಿ ಹಿಟ್ಟಿಗೆ, ನಾವು ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಮೆಂತ್ಯ ಪರೋಟ ಮಾಡ್ಬೋದು, ಆದರೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿ ಹರ್ಕೊಳ್ಳೋಣ ಇವಾಗ. ಲಟ್ಸೋದಕ್ಕೂ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ. ರೆಡಿ ಆಗಿದೆ ಇವಾಗ. ನಾನು ಲಟ್ಟಿಸ್ತಾಯಿದ್ದೀನಿ. ಲಟ್ಸೋದಂತೂ ತುಂಬ ಈಸಿ ಚಪಾತಿನ. ಮೆಂತ್ಯ ಸೊಪ್ಪು ಅದು ನೋಡಿ ಆಗಿದೆ. ನಾನು ಇಷ್ಟಾಗಲೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಮೊದಲಿಗೆ ನೋಡಿ. ಎಣ್ಣೆ ಎಲ್ಲ ಫುಲ್ ಸರ್ಕೊಳ್ಳೋಣ ಅದಕ್ಕೆ. ಇದ್ರ ಮೇಲೆ ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿಲ್ಲ, ಅದನ್ನು ಉದುರಿಸ್ಕೊತೀನಿ. ಜಾಗ ಬಿಡ್ದಂಗೆ ಫುಲ್ ಉದುರಿಸ್ಕೋಬೇಕು ನೋಡಿ. ಫುಲ್ ಕವರ್ ಮಾಡ್ಕೊಂಡಾಗ ಚಪಾತಿ ಈಗ ಎಲ್ಲ ಕಡೆನೂ ಸಿಗುತ್ತೆ ಮೆಂತ್ಯ ಸೊಪ್ಪು. ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ನೋಡಿ. ಆಗಿದೆ. ನಾನು ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಮೇಲ್ಗಡೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದನ್ನೇ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳಿ. ಒಂದು 2 ರೌಂಡ್ ಪುಡಿ ಮಾಡಿದರೆ ಸಾಕಾಗುತ್ತೆ ಅದು ನೋಡಿ. ಮೆಂತ್ಯ ಸೊಪ್ಪೆಲ್ಲ ಕವರ್ ಆಯಿತು. ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನೋಡಿ. ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮಕ್ಕಳಿಗೆ ತಿನ್ನೋದು ಸ್ವಲ್ಪ ಕಮ್ಮಿನೇ ಹಾಕಿ ಚಿಲ್ಲಿ ಫ್ಲೇಕ್ಸ್ನ. ಇದ್ರ ಜೊತೆ ತುಪ್ಪ ಹಚ್ಕೊಟ್ರೆ ಸಾಕು. ತುಪ್ಪ ಮೊಸರಲ್ಲಿ ತಿಂದ್ರೂ ಆಗುತ್ತೆ. ಇದಕ್ಕೇನು ಚಟ್ನಿ ಬೇಕಾಗಲ್ಲ, ಸ್ವಲ್ಪ ಪಲ್ಯ ಬೇಕಾಗಲ್ಲ ನೋಡಿ. ಇದಕ್ಕೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನಾನು ಮೇಲ್ಗಡೆ ನೋಡಿ. ಎಳ್ಳು ಹಾಕಿರ್ತೀವಿ, ಮೆಂತ್ಯ ಸೊಪ್ಪು ಹಾಕಿರ್ತೀವಿ. ಪರೋಟ ಅಂತೂ ತುಂಬ ರುಚಿಯಾಗಿರುತ್ತೆ. ಸೇಮ್ ಚಪಾತಿ ಹೇಗೆ ಮಾಡ್ತೀವಿ ಹಾಗೇ, ಆದರೆ ಮೇಲೆ ಈ ಥರ ಮಸಾಲೆ ಉದುರಿಸ್ಕೊಂಡ್ರೆ ಆಯಿತು. ಮೆಂತ್ಯ ಸೊಪ್ಪು ಉದುರಿಸ್ಕೊಂಡ್ರೆ. ಒಂದು ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ತಾಯಿದ್ದೀನಿ, ಅರಿಯೋದಕ್ಕೆ ನೀಟಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ. ನಾನಿವಾಗ ಚಾಕು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಕಟ್ ಮಾಡಿದ್ದೀನಿ. ಇವಾಗ ರೋಲ್ ಮಾಡ್ಕೋತೀನಿ ನೋಡಿ. ಈಗ ರೋಲ್ ಮಾಡೋದ್ರಲ್ಲೇ ಇರೋದು. ಈಗ ರೋಲ್ ಮಾಡಿಕೊಂಡ್ರೆ ನೀಟಾಗಿ ಚಪಾತಿ ಬರುತ್ತೆ ಆವಾಗ ಪರೋಟ ನೋಡಿ. ಮೆಂತ್ಯ ಸೊಪ್ಪು ಹೊರಗಡೆ ಹೋಗ್ದಂಗೆ ನಾವು ಈ ಥರ ರೋಲ್ ಮಾಡ್ಕೋಬೇಕು ನೋಡಿ. ಎಲ್ಲ ರೆಡಿಯಾಗಿದೆ. ಇವಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಬೇಗ ರೆಡಿ ಆಯಿತು ಅಂತ. ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ. ಬಾಕ್ಸಿಗೆಲ್ಲ ಹಾಕೋಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ. ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ನಾವು ಮತ್ತೆ ಚಪಾತಿ ಲಟ್ಸೋಣ ಇವಾಗ. ಫುಲ್ ಎಲ್ಲ ಕವರ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ. ಮೆಂತ್ಯ ಪರೋಟ ರೆಡಿ ಆಗುತ್ತೆ ಇವಾಗ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಎಲ್ಲೂ ಕಟ್ಟಾಗಲ್ಲ, ತುಂಬ ನೀಟಾಗಿ ಬರುತ್ತೆ. ಮೆಂತ್ಯ ಸೊಪ್ಪು ಅಷ್ಟೇ ಸುತ್ತ ಕವರ್ ಆಗುತ್ತೆ.
ಆಲ್ರೆಡಿ ತವ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ. ಇವಾಗ ತೆಗೆದ್ಬಿಟ್ಟು ಹಾಕೋಣ. ಸಾಕು. ಎಷ್ಟು ದಪ್ಪ ನಿಮಗೆ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ನೋಡಿ. ತವ ಬಿಸಿ ಆಗಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಎಷ್ಟು ತೆಳುಗೆ ಬೇಕಾದರೂ ಮಾಡ್ಕೋಬೋದು. ಪರಾಟ ಅಂತೂ ನೀಟಾಗಿ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ ನೋಡಿ. ರೆಡಿ ಆಗ್ತಾಯಿದೆ. ನಾನು ಸ್ವಲ್ಪ ತುಪ್ಪ ಹಚ್ತೀನಿ ಮೇಲ್ಗಡೆ ನೋಡಿ. ಬೆಂದಮೇಲೆ ಹಾಕ್ಕೊಳ್ಳಿ, ಎಲ್ಲ ಫುಲ್ ಬೆಂದಮೇಲೆ. ನೀವು ಅರ್ಧಂಬರ್ಧ ಬೆಂದಾಗ ಹಾಕ್ಬಾರ್ದು, ಎಣ್ಣೆ ಆಗಲಿ ತುಪ್ಪ ಆಗಲಿ. ನೋಡಿ ಪೂರ ಬೆಂದಮೇಲೆ ಹಾಕಬೇಕು. ನಾನು ಉಲ್ಟಾ ಮಾಡಿ ಹಾಕಿ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಈ ಥರ ತುಪ್ಪ ಹಾಕ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮೇಲೆ ಸ್ವಲ್ಪ ಇಷ್ಟನೂ ಆಗುತ್ತೆ ಮಕ್ಕಳಿದ್ರೆ. ನೋಡಿ ತಿರುಗಿ ಸಾಕೋಣ ಇವಾಗ. ಇನ್ನೊಂದು ಕಡೆನಿಗೂ ತುಪ್ಪ ಹಾಕ್ತೀನಿ. ಇನ್ನೊಂದು ಕಡೆ ಹಾಕ್ಕೊಳ್ತೀನಿ ತುಪ್ಪನ. ಎಣ್ಣೆನಾರು ಹಚ್ಕೋಬೋದು, ನೀವು ತುಪ್ಪನಾರು ಹಚ್ಬೋದು. ನಾನು ತುಪ್ಪ ಹಚ್ಚಿದ್ದೀನಿ ಅಷ್ಟೇ ನೋಡಿ. ತುಪ್ಪನೂ ಹಾಕಿದ್ವಿ. ಮೆಂತ್ಯ ಪರೋಟ ಹಾಗೇನೂ ತಿನ್ಬೋದು. ಚಿಲ್ಲಿ ಫ್ಲೇಕ್ಸು ಹಾಕಿರ್ತೀವಿ. ಸ್ವಲ್ಪ ಖಾರ ಖಾರ ಪ್ಲೇನ್ ಚಪಾತಿನೇ ಆಗಲಿ ಬೆಂದಮೇಲೆ ನೀವು ಎಣ್ಣೆ ಹಾಕಬೇಕು. ಮೊದಲೇ ಹಾಕಿದರೆ ಚೆನ್ನಾಗಿರುತ್ತೆ, ಬೇಯಲ್ಲ, ಸೀದ್ಬಿಡುತ್ತೆ. ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ, ಚೆನ್ನಾಗಿ ರೆಡಿ ಆಯಿತು. ತಗೊಳ್ತೀನಿ ಇವಾಗ ನಾನು ನೋಡಿ. ರೆಡಿ ಆಯಿತು ಪರೋಟ, ಮೆಂತ್ಯ ಪರೋಟ. ಮೆಂತ್ಯ ಪರೋಟ ನೋಡಿ ಎಷ್ಟು ಈಸಿ ಇದೆ ಮಾಡೋದು. ಹಿಟ್ಟು ಕಲಸಿಟ್ಕೊಂಡ್ರೆ ಸಾಕು. ಸೇಮ್ ಚಪಾತಿ ಹಿಟ್ಟನ್ನೇ ಕಲಸಿಟ್ಕೊಂಡ್ರೆ ಆಯಿತು. ಸುತ್ತ ನೀಟಾಗಿ ಬರುತ್ತೆ ನೋಡಿ ಚಪಾತಿ ಅಂತ. ನೋಡಿ ಎಲ್ಲ ರೆಡಿ ಆಗಿದೆ. ರೆಡಿ ಮಾಡಿ ಸರಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ. ಮೆಂತ್ಯ ಪರೋಟ ಎಲ್ಲೂ ಒಂದು ಚಪಾತಿನೂ ಪರೋಟನೂ ಕಟ್ಟಾಗಿಲ್ಲ. ಹೋಟೆಲಲ್ಲಿ ನೀಟಾಗಿ ಬಂದಿದೆ ಅಂತ ನೋಡಿ. ತಿಂದ್ಬಿಟ್ಟು ಬರ್ತೀವಿ. ಮಕ್ಕಳಿಗಂತೂ ಮನೆಯಲ್ಲೇ ಮಾಡ್ಕೋಬೋದು. ಎಷ್ಟು ಈಸಿ ಇದೆ ನೋಡಿ. ನೋಡಿ ಎಲ್ಲ ಪದರವಾಗಿ ಬಂದಿದೆ. ನಾವು ರೋಲ್ ಮಾಡಿರ್ತೀವಲ್ಲ ನೋಡಿ, ಎಲ್ಲ ಕಡೆ ನೀಟಾಗಿ ಬಂದಿದೆ. ಫೋಲ್ಡ್ ಮಾಡಿದ್ವಿ ಹಾಗೆ ಬಂದಿದೆ. ಮರಿದಾನೆ ಮಾಡ್ಕೊಳ್ಳಿ. ಅದ್ರ ಜೊತೆ ನಾನು ಕಾಶ್ಮೀರಿ ಮೇಥಿ ಲಚ್ಚ ಮಾಡಿದ್ದೆ. ವಿಡಿಯೋ ಹಾಕಿದ್ದೀನಿ. ಇದನ್ನ ಇನ್ನೊಂದ್ಸರಿ ಹಾಕ್ತೀನಿ, ನೀವು ಟ್ರೈ ಮಾಡಿ. ಮರಿದಾನೆ ಕಾಶ್ಮೀರಿ ಮೇಥಿ ಲಚ್ಚ ಜೊತೆ ಪರೋಟ ಮೇಥಿ ಲಚ್ಚ ಅಂತೂ ಸೂಪರ್ ಆಗಿರುತ್ತೆ. ಕಾಶ್ಮೀರಿ ಮೇಥಿ ಲಚ್ಚ ಮಾಡ್ಕೊಳ್ಳಿ. ಮರಿದಾನೆ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ನಾನು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಹೇಗೆ ಪದರವಾಗಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೇನೆ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ಮರಿದಾನೆ ಟ್ರೈ ಮಾಡಿ ಫ್ರೆಂಡ್ಸು ಮೆಂತ್ಯ ಪರೋಟ.